ಸಚಿವರ ಮೌಖಿಕವಾಗಿ ಹೇಳಿದ್ದಾರೆ ಅದಕ್ಕೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ಅದರಲ್ಲಿ ತನಿಖೆಯಲ್ಲಿ ಬರುತ್ತೆ. ನಾನು ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡೋದಿಲ್ಲ. ಇಷ್ಟು ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತಿರ್ತೇನೆ. ಆದರೆ ಇವತ್ತು MD ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ, 1-2 ಸರ್ತಿ ಮಾಡಿದ್ದೀನಿ ನಾನು. ಅದರಲ್ಲಿ ಮುಖ್ಯವಾಗಿ MD ಅವರು ಅದರ ಅಧೀಕ್ಷಕರಿರ್ತಾರೆ, ಅದರ ಹೆಡ್ ಇರ್ತಾರೆ, ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅವರು ಯಾವ ರೀತಿ ಅದನ್ನ ಪತ್ರ ಬರೆದಿರೋ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಇವತ್ತು ಪರಿಶೀಲನೆ ಮಾಡಕ್ಕೆ ಹೇಳಿದ್ವಿ. ಸಚಿವರು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆದರೆ ಸಚಿವರು ಹೆಸರು ಮೆನ್ಷನ್ ಮಾಡಲಿಲ್ಲ, ಸಚಿವರು ಅಂತ ಹೇಳಿ ಹೇಳಿದ್ದಾರೆ. ಅದನ್ನೇ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದ್ರೆ ನನ್ನ ಆದೇಶ ಏನಾದ್ರೂ ಇದ್ರೆ ಒಂದು ರೈಟಿಂಗ್ ಅಲ್ಲಿ ಕೊಡ್ತೀನಿ. ನಾನು ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ MDಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ನಮ್ಮ ಇಲಾಖೆಗಾಗಿರ್ಬೋದು ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ, ಇಂಥದನ್ನು ಮಾಡಬೇಕು ನೀವು ಅಂತೇಳಿ. ಇದನ್ನ ಬಿಟ್ಟು ನನ್ನ ಗಮನಕ್ಕೆ ಬಾರ್ದನೆ, ಸಚಿವರ ಗಮನಕ್ಕೆ ಬಾರ್ದನೆ ಮತ್ತು MD ಅವರು ಹೇಳ್ತಾರೆ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ. ಅವರು ಈಗಾಗಲೇ ಕೂಡ ಕೂಲಂಕುಷವಾಗಿ ಇವತ್ತು FIR ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ FIR ಕೊಟ್ಟಿದ್ದಾರೆ. ಇವತ್ತು ಅದೇ ಅವರು ಯಾವ ರೀತಿ ಅವರು ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರನ್ನ ಅಂದ್ರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತೇಳಿ ಯಾಕೆ ಹೇಳಿದ್ರು ನನಗೂ ಗೊತ್ತಾಗಿಲ್ಲ. ಈಗ 1 ಕೋಟಿ 2 ಕೋಟಿ ಅಥವಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ MD ವರ್ಗೂ ಗೊತ್ತಿಲ್ಲ, ಅವ್ರ ಆರೋಪ ಬಂದಾಗ ಈ ರೀತಿ ಹೇಳ್ತಾ ಇದ್ದಾರೆ. ನೀವು ಅದು ನಂಬ್ತೀರಾ ಸರ್? ಇಲ್ಲ ಅಲ್ಲ, ಇವತ್ತು ನನ್ನ ಗಮನಕ್ಕೂ ಇದು ಎಲೆಕ್ಷನ್ ಬಿಸಿ ಇದೆ. ನಾವು 30ನೇ ತಾರೀಕುವರೆಗೆ ಕೂಡ ನಮಗೆ 30ನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ, ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಅವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ. ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು. ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಆಗಬೇಕು. ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ, MD ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಅವರು ನಾನು ಮಾಡಲಿಲ್ಲ, ನನ್ನ ಸಹಿ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವತ್ತು ವರದಿ ತರಿಸ್ಕೊಂತಾ ಇದೀವಿ. ಇವತ್ತು ಕೂಲಂಕುಷವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವನು MD ಏನಾದರೂ ಇದರಲ್ಲಿ ಭಾಗಿಯಾಗಿದ್ರೆ ಅಥವಾ ಲೆಕ್ಕಾಧಿಕಾರಿ ಯಾರಾದರೂ ಭಾಗಿಯಾಗಿದ್ರೆ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದೆ ಅಂದ್ರೆ ಅವ್ರನ್ನ ಸರ್ಕಾರ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಯಾರ ನೇತೃತ್ವದಲ್ಲಿ ವರದಿ ತರಿಸ್ಕೊತಾರೆ? ಯಾರು ಕೊಡ್ತಾರೆ? CID ಅವರು ಕೊಡ್ತಾರೆ. CID ವರದಿ ಆಧರಿಸಿ CID ವರದಿ ಆಧರಿಸಿ FSL ರಿಪೋರ್ಟ್ ಯಾವಾಗ ಬರುತ್ತೆ ಸರ್? ಅದು ಬಹಳ ಬೇಗನೆ ಕೊಡ್ತೀವಿ. ಅಂದ್ರೆ ನನಗೆ ಇನ್ನಾದ್ರೂ ಗೊತ್ತಿಲ್ಲ. ಅಂದ್ರೆ FSL ರಿಪೋರ್ಟ್ ಕೊಡ್ಬೇಕಂತೇಳಿ ಇವತ್ತು ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ಕಳಿಸ್ತಾ ಇದ್ದಾರೆ, ಬಹು ಬೇಗನೆ ಕೊಡ್ಬೇಕಂತ ಹೇಳಿ ಹೇಳಿದೆ. ಅದು ಇನ್ನ ನೋಡಿ ತನಿಖೆ ಇವತ್ತು ಶುರು ಮಾಡಿದ್ದಾರೆ. ನನಗೆ 30ನೇ ತಾರೀಕು ಆಗಿದೆ, ಮಾರ್ಚ್ 30ಕ್ಕೇನೋ ಆಗಿರಬೇಕು. ಮಾರ್ಚ್ ಯಾವತ್ತಾಗಿದೆ ಅದು ಡೀಟೇಲ್ಸ್ ಇದೆ ಆಗಿದೆ. ಬರಲಿಲ್ಲ. ಅದೇ ಇದರಲ್ಲಿ ನಮಗಿರೋದಂತ ಚಾಲೆಂಜ್. 100% ಇವತ್ತು ನಮಗೆ ಇದು ಯಾವುದೇ ಕಾರಣಕ್ಕೂ ಇಲ್ಲ. ಇದು ಮುಖ್ಯವಾಗಿ ಇದರಲ್ಲಿ ನನ್ನ ಮೇಲ್ನೋಟಕ್ಕೆ ನನಗೆ ಬಂದಿರೋದು ಬ್ಯಾಂಕರ್ಸ್ ಶಾಮೀಲಾಗಿದ್ದಾರೆ. ಹೌದು. ಅಲ್ಲ, ಒಂದು ಮೊಬೈಲ್ಗಾದ್ರೂ ಟ್ರಾನ್ಸಾಕ್ಷನ್ ಬರಬೇಕಲ್ಲ. ಇವಾಗ ಅಮೌಂಟ್ ಇವಾಗ ನಾವೇ ATM ಇಂದ ಡ್ರಾ ಮಾಡಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಬರುತ್ತೆ. ಇವ್ರು ಏನ್ ಮಾಡಿದ್ದಾರೆ, ಈ ಅಧಿಕಾರಿಗೆ ಅಧಿಕೃತವಾದಂತ ಮೊಬೈಲ್ಗೆ ಬರಲಾರ್ದೇನೆ ಯಾವುದೋ ಒಂದು ಫೇಕ್ ಅಕೌಂಟ್ಗೆ ಕಳಿಸ್ಕೊಂತಿದ್ದಾರೆ. ಅಂದ್ರೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಒಂದು ಮೆಸೇಜ್ ಬರುತ್ತಲ್ಲ, MDಗೆ ಅಲ್ಲಿರಂತದ್ದು ಅವ್ರಿಗೆ ಮಾಹಿತಿ ಇಲ್ದಂಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಇವತ್ತು ತನಿಖೆ ಮಾಡ್ತಾ ಇದೀವಿ. ತರಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನನ್ನ ಗಮನಕ್ಕೆ ಬಾರದೇ ಮಾಡಿದ್ದಾರೆ ಅಂತ ಹೇಳಿ MD ಅವರು ನಿನ್ನೆ ಪ್ರಥಮ ರಿಪೋರ್ಟ್ ಅಲ್ಲಿ FIR ಹಂಗೆ ಮಾಡಿಸಿದ್ದಾರೆ. ಅದನ್ನೇ ನಾವು ಇವತ್ತು ಪರಿಶೀಲನೆ ಮಾಡ್ತಾ ಇದೀವಿ. ಇವತ್ತು ತನಿಖೆ ಇಲ್ಲ, ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ. ಈ ಹಣದ ಬಗ್ಗೆ ಮಾತಾಡಿಲ್ಲ. ಇಷ್ಟು ಅಮೌಂಟ್ ಇದೆ, ನಾನು ಇಷ್ಟು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ನನ್ನ ಗಮನಕ್ಕೂ ತಂದಿಲ್ಲ. ಸಾಧ್ಯನೇ ಇಲ್ಲ. ಮೌಖಿಕ ಆದೇಶ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ನಾನು ನಿಮ್ಗೆ ಏನಾದ್ರು ಹೇಳಿದ್ರೆ ನಿಮ್ಗೊಂದು ಆಧಾರ ಇದ್ರೆ ಮಾತ್ರ ನಾವು ಹೇಳ್ತೀವಿ. ಇವತ್ತು ಅಧಿಕಾರಿ, ಇವತ್ತು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ, ರಾಜಕೀಯವಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ನಾನು ಪ್ರತಿಯೊಂದು ಆದೇಶವನ್ನ ಮೌಖಿಕ ಆದೇಶ ಅಂತ ಎಲ್ಲಿ ಮಾಡಲ್ಲ, ಒಂದು ರೈಟಿಂಗ್ ಅಲ್ಲಿ ಮಾಡ್ತೀನಿ, ಒಂದು ಪೇಪರ್ ತಗೊಂತೀನಿ ನಾನು. ಅಟ್ಲೀಸ್ಟ್ ಇಷ್ಟು ಅಮೌಂಟ್, ಆಮೇಲೆ ಟ್ರಾನ್ಸಾಕ್ಷನ್ ಅಮೌಂಟ್ನ ಆ ಡೇಟ್ಗಳಲ್ಲಿ ಮಾಡಕ್ ಬರಲ್ಲ ನಮಗೆ. ಯಾವುದೇ ಇದ್ರೂ ಕೂಡ ಅಂತ ಡೇಟ್ಗಳಲ್ಲಿ ಮಾಡಕ್ ಬರಲ್ಲ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಆಮೇಲೆ ಇಷ್ಟು ಅಮೌಂಟ್ನ ವರ್ಗಾಯಿಸಿದ ಮೇಲೆ ಅದನ್ನ ನಮ್ಮ ಇಲಾಖೆನವರು ನೋಡಿ, ಈ MDಗೆ ಮೊಬೈಲ್ಗೂ ಬಂದಿಲ್ಲ, ಅವನಿಗೆ ಟ್ರಾನ್ಸಾಕ್ಷನ್ ಕೇಳಿಲ್ಲ ಅಂದಾಗನೇ ಅವನು ಅದನ್ನೆಲ್ಲ ಕೇಳಿದ ಮೇಲೆ ಅವನು ಗಾಬರಿ ಆಗಿದೆ ಅಂತ ಹೇಳ್ತಾರೆ. ಯಾರು ಇವರು ಚಂದ್ರಶೇಖರ್ ಅನ್ನೋರು ಇವತ್ತೇನು ತೀರ್ಕೊಂಡಿದಾರಲ್ಲ, ನಾನು ಕೇಳಿದ್ದೀನಿ ಸೋಮವಾರದೊಳಗಡೆ ನೀನು ರಿಕವರಿ ಮಾಡ್ಕೋಬೇಕಂತ ಹೇಳಿದ ಕೂಡಲೇ ಗಾಬರಿ ಆಗಿದ್ದಾರೆ ಅಂತೇಳಿ ಅವರು FIR ಅಲ್ಲಿ ಕೊಟ್ಟಿದ್ದಾರೆ ಇವತ್ತು. ಇಲ್ಲ ಹೇಳಿಲ್ಲ. ನನಗೆ ಯಾವುದು ಇದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದೆ. ನನಗೆ ಅಷ್ಟವರೆಗೂ ಗೊತ್ತಿಲ್ಲ.
100% ಅದಕ್ಕೆ ಇದಕ್ಕೆ ಕಡಿವಾಣ ಹಾಕಬೇಕು. ನಾವು ಇದನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ. ನಾವು ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. 87 ಕೋಟಿ ಅಂದ್ರೆ ಸುಮ್ಮನೆ ಕಡಿಮೆ ಅಮೌಂಟ್ ಅಲ್ಲ. 1 ಕೋಟಿ ಆಗಿರ್ಬೋದು, 1 ರೂಪಾಯಿ ಆಗಿರ್ಬೋದು, ಸರ್ಕಾರದ ಹಣ ಅಂದ್ಕೊಳ್ಳೇನೆ ಸರ್ಕಾರದ ಆಸ್ತಿ ಅದನ್ನ ಅಷ್ಟು ಅಮೌಂಟ್. ಮೇಲ್ನೋಟಕ್ಕೆ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರು ಕೂಡ ಶಾಮೀಲಾಗಿಲ್ಲ ಅಂತ ಅನ್ಸುತ್ತಾ? ಮೇಲ್ನೋಟಕ್ಕೆ ಅಂದ್ರೆ ಏನು ಸ್ವಲ್ಪ ಅಧಿಕಾರಿ ಗಮನಕ್ಕೆ ಬಂದಿಲ್ಲ ಅಂತ ಇವಾಗ ಅವ್ರು ಕೊಡಂತ ವರದಿಗೆ ಇಲ್ಲ ಅವ್ರು ಕೊಡಂತ ವರದಿಯಲ್ಲಿ ಇವತ್ತು ಅವ್ರು ಏನ್ ನಿನ್ನೆ FIR ಮಾಡಿದ್ದಾರೆ. ಒಂದು ಸಿಐಡಿ ಇರುವಂತದ್ದು ನಿಮ್ಮ ವ್ಯಾಪ್ತಿಯಲ್ಲಿ ಅವೆಲ್ಲ ಓಕೆ. ನನ್ನ ಪ್ರಶ್ನೆ, ನಿಮ್ಮ ಇಷ್ಟೊಂದು ದುಡ್ಡು ಹಣ ಟ್ರಾನ್ಸಾಕ್ಷನ್ ಆಗ್ಬೇಕಂದ್ರೆ, ಯಾವ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಬೇಕಾದ್ರೆ, 87 ಕೋಟಿ ಆಗ್ಬೇಕಾದ್ರೆ, ಮತ್ತೆ ಯಾರು ಆತ್ಮಹತ್ಯೆ ಮಾಡಿದ ವ್ಯಕ್ತಿ 3 ಅಧಿಕಾರಿ ಹೇಳಿರ್ಬೇಕಾದ್ರೆ ಅಧಿಕಾರಿ ಯಾವ್ದು ಕೂಡ ಶಾಮೀಲಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಅದಕ್ಕೆ ಇವತ್ತು ನಾವು ತನಿಖೆ ಮಾಡ್ತಾ ಇದೀವಿ. ಇವತ್ತು ನಾನು ಯಾವುದೇ ರಿಪೋರ್ಟ್ ಇಲ್ದೇನೆ, ಇವತ್ತು ಸತ್ಯತೆ ನನಗೆ ತಿಳಿಲಾರ್ದೇನೆ ನಾನು ಇವತ್ತು ಅಧಿಕಾರಿ ಮೇಲೆ ನಾನು ಇವತ್ತು ಮಾಡಬಹುದು. ಆದ್ರೆ ಇವತ್ತು COD ತನಿಖೆ ಅಂತೇಳಿ CID ತನಿಖೆ ಅಂತ ಕೊಟ್ಟ ಮೇಲೆ ಅದಕ್ಕೊಂದು ಇತಿಮಿತಿಗಳು ಇರ್ತವೆ. ಅದರಲ್ಲಿ ಯಾವ ರೀತಿ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು. ಅದರಲ್ಲಿ ಖಂಡಿತವಾಗಿ MD ಅಥವಾ ಇವತ್ತು ಯಾರು ಹೆಸರು ಬರೆದಿದ್ದರಲ್ಲಿ ಅಲ್ಲಿ ಪರಶುರಾಮ್ ಅಂತ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಸುಚಿಸ್ಮಿತಾ ರಾಹುಲ್ ಅಂತೇಳಿ, ಇವ್ರು ಏನಾದರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇವ್ರನ್ನ ಬಿಟ್ಟು ಇನ್ನೂ ಯಾರಾದರೂ ಹೊರಗಿನವರು ಕೂಡ ಭಾಗಿಯಾಗಿದ್ದಾರೆ, ಇದನ್ನು ಖಂಡಿತವಾಗಿ ಕೂಡ 100ಕ್ಕೆ 100% ಇವ್ರ ಮೇಲೆ ನಾವು ಕ್ರಮ ತಗೊಂತೀವಿ. ವಿನಾಕಾರಣ ಇದರಲ್ಲಿ ಯಾವುದೇ ಮರ್ಸಿಲೆಸ್ ಆಗಿ ನಾವು ಇದನ್ನ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.